ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಎರಡನೆಯ ಉಪನ್ಯಾಸಕ್ಕೆ ಸ್ವಾಗತ. ಸಂಸಾರವೆಲ್ಲವೂ ಪರಮಾತ್ಮನಿಂದ ಬಂದಿದ್ದು ಅವನಲ್ಲಿಯೇ ಇದ್ದುಕೊಂಡಿದೆ, ಮುಂದೆ ಅವನಲ್ಲಿಯೇ ಸೇರುವುದು. ಆದ್ದರಿಂದ ಅವನೇ ಎಲ್ಲವೂ ಆಗಿರುತ್ತಾನೆ ಎಂಬುದನ್ನು ತಿಳಿದುಕೊಂಡರೆ ಎಲ್ಲ ಎಂಬುದನ್ನು ತಿಳಿದುಕೊಂಡರೆ ಎಲ್ಲ ವೇದವನ್ನು ತಿಳಿದುಕೊಂಡಂತಾಯಿತು. ಜೀವನು ಪರಮಾತ್ಮನ ಅಂಶವೇ. ಆದ್ದರಿಂದ ಜೀವರುಗಳಲ್ಲಿ ಎಷ್ಟು ಉಚ್ಚ ನೀಚ ಭಾವಗಳು ತೋರುತ್ತಿದ್ದರೂ ಜ್ಞಾನ ಚಕ್ಷುಸ್ಸಿನಿಂದ ನೋಡುವವರಿಗೆ ಜೀವನ ನಿಜವಾದ ಸ್ವತ್ಮನಲ್ಲಿ ಒಂದಾಗಿರುವುದೆಂಬುದು ತಿಳಿಯುವುದು. ವಿಷಯಾಸಕ್ತರಿಗೆ ಈ ನಿಜವು ತಿಳಿಯಲಾರದು ಎಂದು ಹೇಳಿದ್ದಾಗಿದೆ. ಜೀವನು ಪರಮಾತ್ಮನಲ್ಲಿ ಒಂದಾಗಿರುತ್ತಾನೆ ಎಂಬುದನ್ನು ಸಾಮಾನ್ಯರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಂಭವವಿದೆ. ಸ್ವಾತಂತ್ರ್ಯವೆಂದರೆ ಸ್ವೇಚ್ಛಾ ವಿಹಾರವೆಂದು ಅನೇಕರು ತಿಳಿದುಕೊಳ್ಳುವಂತೆ ನಾನು ಪರಮಾತ್ಮನೇ ಎಂಬುದನ್ನು ತಪ್ಪಾಗಿ ತಿಳಿದುಕೊಂಡು ಅಹಂಭಾವಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಳುವುದು ಹಲವರಲ್ಲಿ ಕಂಡುಬಂದಿರುತ್ತದೆ. ಈ ವಿವಿಧ ಅಹಂಕಾರಕ್ಕೆ ಎಡೆಯಿಲ್ಲದಿರಲೆಂದೇ ಜೀವನು ಪರಮಾತ್ಮನದೇ ಅಂಶವು ಎಂದು ಭಗವಂತನು ಹೇಳಿರುತ್ತಾನೆ. ಉತ್ಕೃಷ್ಟ ಜೀವರುಗಳಾದ ಆದಿತ್ಯಾದಿಗಳನ್ನು ಈ ಸಂದರ್ಭದಲ್ಲಿ ಉದಾಹರಿಸುವುದಕ್ಕೂ ಇದೇ ಕಾರಣ. ಸೂರ್ಯಾದಿಗಳು ಪರಮಾತ್ಮ ಎಂದು ತಿಳಿಸುವುದಕ್ಕೆ ಮಾತ್ರವಲ್ಲ, ಸೂರ್ಯಾದಿಗಳಲ್ಲಿರುವ ಮಹತ್ವವು ಪರಮಾತ್ಮನದೇ. ಪರಮಾತ್ಮನೇ ಸೂರ್ಯಾದಿ ರೂಪದಿಂದ ತೋರುತ್ತಿದ್ದಾನೆ ಎಂದು ತಿಳಿಸುವುದಕ್ಕೆ. ಒಂದು ಮಗು ಹೊಸದಾಗಿ ಮಗ್ಗಿಯನ್ನು ಕಲಿಯುವುದಕ್ಕೆ ಪ್ರಾರಂಭಿಸಿದಾಗ ತನಗೆ ಗಣಿತ ಶಾಸ್ತ್ರದ ತಿಳುವಳಿಕೆಯು ಹೆಚ್ಚಾಗಿದೆ ಎಂಬುದನ್ನು ತೋರಿಸುವುದಕ್ಕೆ, ಅಮ್ಮ ನನಗೆ ಆಗಲೇ ಒಂದೊಂದಲ ಒಂದು ಎಂಬವರೆಗೂ ತಿಳಿಯಿತು ಎಂದು ಕೊಚ್ಚಿಕೊಂಡಿತಂತೆ. ನಾನು ಬ್ರಹ್ಮವೇ ಎಂದು ಘೋಷಣೆ ಮಾಡುವ ಎಷ್ಟೋ ಜನರು ನಿಜವಾಗಿ ಆ ಮಗುವಿನ ಸ್ಥಾನದಲ್ಲಿರುತ್ತಾರೆ. ನಾನು ಬ್ರಹ್ಮವು ಎಂಬ ವಾಕ್ಯದ ಅರ್ಥವೇನೋ ಅವರಿಗೆ ತಿಳಿದಿರುವುದಿಲ್ಲ. ಅದರಿಂದ ಅವರಿಗೆ ಅವರ ಅಹಂಕಾರವು ಮಾತ್ರ ಸ್ವಲ್ಪ ಉಬ್ಬಿಕೊಂಡಿರುತ್ತದೆ ಅಷ್ಟೇ. ಗೋಲ್ಕೊಂಡದಲ್ಲಿ ಕೊಹಿನೂರ್ ವಜ್ರವು ಒಬ್ಬ ರೈತನಿಗೆ ತನ್ನ ಹೊಲದಲ್ಲಿ ಸಿಕ್ಕಿತೆಂಬ ಕಥೆಯನ್ನು ನೀವು ಕೇಳಿರಬಹುದು. ಆ ರೈತನಿಗೆ ಹೊಲದಲ್ಲಿ ಪೈರು ಬೆಳೆಯುವುದು ತಿಳಿದಿತ್ತೇ ಹೊರತು ವಜ್ರವನ್ನು ಕಟ್ಟುವುದಕ್ಕೆ ರತ್ನಪಡಿ ವ್ಯಾಪಾರಿಯೇ ಬೇಕಾಯಿತು. ಅದರಂತೆ ನಮ್ಮಲ್ಲಿ ನಮ್ಮ ಆತ್ಮನ ತಿರುಳೇ ಆಗಿ ಪರಮಾತ್ಮನು ಇರುತ್ತಿದ್ದರೂ ಆ ಪರಮಾತ್ಮನು ನಮ್ಮ ಪಾಲಿಗೆ ಇಲ್ಲ. ಜ್ಞಾನ ಚಕ್ಷಸ್ಸುಳ್ಳವರಿಗೆ ಮಾತ್ರ ಅವನು ಕಾಣಿಸುತ್ತಾನೆ. ವಿಶೇಷ ರೂಪದಿಂದ ಪರಮಾತ್ಮನು ತೋರಿಕೊಳ್ಳುತ್ತಾನೆ ಎಂಬುದೇನೋ ನಿಜ. ಆದರೆ ಅವನು ಆಯಾ ಆದಿತ್ಯಾದಿ ಶರೀರಕ್ಕೆ ಮಾತ್ರ ಕಟ್ಟುಬಿದ್ದಿಲ್ಲ. ಇದನ್ನು ಭಗವಂತನು ಹೀಗೆಂದು ತಿಳಿಸಿರುತ್ತಾನೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನ ಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತಕೃದ್ ವೇದ ವಿದೇವ ಚಾಹಂ. ಭಗವಂತನು ಎಲ್ಲರ ಹೃದಯದಲ್ಲಿಯೂ ಇರುತ್ತಾನೆ. ಆ ಭಗವಂತನಿಂದಲೇ ಜೀವರುಗಳಿಗೆ ನೆನಪು ಜ್ಞಾನವು ಅವುಗಳ ಅಗಲುವಿಕೆಯೂ ಆಗುವವು. ಯಾವ ಜೀವರು ಎಷ್ಟೆಷ್ಟು ಪುಣ್ಯಾತಿಶಯದಿಂದ ಉತ್ಕೃಷ್ಟರಾಗಿರುವರೋ ಅವರವರ ಸತ್ವಶುದ್ಧಿಗೆ ಅನುಗುಣವಾಗಿ ಅಷ್ಟಷ್ಟು ಮಟ್ಟಿಗೆ ಅವರಿಗೆ ಪರಮಾತ್ಮನ ನೆನಪು ಅನುಭವವು ಆಗುವವು. ಮತ್ತು ಯಾರು ಎಷ್ಟೆಷ್ಟು ಪಾಪಾತಿಶಯದಿಂದ ಆವೃತರಾಗಿರುವರೋ ಅವರವರ ಚಿತ್ತ ಮಾಲಿನ್ಯಕ್ಕೆ ಅನುಗುಣವಾಗಿ ಅಷ್ಟಷ್ಟು ಮಟ್ಟಿಗೆ ಅವರವರಿಗೆ
ಪರತಿಗಳು ದೂರವಾಗಿರುವವು. ಹಿರಣ್ಯಕಶಿಪು ತನ್ನ ಮಗನನ್ನು ನೀನು ವಿಷ್ಣು ವಿಷ್ಣು ಎಂದು ಬಾರಿ ಬಾರಿಗೂ ಕರೆಯುವೆಯಲ್ಲ, ಅವನು ಎಲ್ಲಿರುತ್ತಾನೆ ಎಂದು ಕೇಳಿದ್ದಕ್ಕೆ ಆ ಪ್ರಹ್ಲಾದನು ನನ್ನಲ್ಲಿ ನಿನ್ನಲ್ಲಿ ಈ ಎಲ್ಲ ಚರಾಚರಗಳಲ್ಲಿಯೂ ಇರುತ್ತಾನೆ ಎಂದು ಉತ್ತರವನ್ನು ಕೊಟ್ಟನಂತೆ. ಆದರೆ ಈ ತತ್ವವು ಭಕ್ತವರನಾದ ಪ್ರಹ್ಲಾದನಿಗೆ ಸ್ಫುಟವಾಗಿದ್ದಂತೆ ಹಿರಣ್ಯಕಶಿಪುವಿಗೆ ಆಗಿರಲಿಲ್ಲ. ಆ ವಿಷ್ಣುವು ನನ್ನ ಹೃದಯದಲ್ಲಿಯೇ ಇದ್ದರೆ ನನಗೇಕೆ ಗೋಚರವಾಗಲಿಲ್ಲ? ಇರುತ್ತಿದ್ದರೂ ಆ ದೇವತೆಗಳಿಗೆ ನಮ್ಮೊಳಗೆ ಪರಮಾತ್ಮನಿದ್ದಾನೆ ಎಂಬ ಅರಿವಾಗುವಂತಿಲ್ಲವೆಂದು ಶ್ರುತಿಯು ಸಾರುತ್ತಿದೆ. ಕಾರ್ಯ ಕಾರಣಗಳ ಪಾರಿಶುದ್ಧವುಳ್ಳ ದೇವತೆಗಳಿಗೆ ಆ ತತ್ವವು ತಿಳಿಯದು ಎಂದ ಮೇಲೆ ನಮ್ಮಂಥವರ ಪಾಡೇನು? ನಮ್ಮಂಥ ಸಾಮಾನ್ಯ ಜೀವರಿಗೆ ಯಾವುದೋ ಕುತ್ಸಿತ ವಿಷಯಗಳ ನೆನಪು ಜ್ಞಾನವೋ ಉಂಟಾಗುತ್ತಿರುವವು. ಪರಮಾತ್ಮನ ಜ್ಞಾನವಾಗಲಿ ನೆನಪಾಗಲಿ ನಮಗೆ ಆಗುವುದೇ ಇಲ್ಲ. ಭಗವಂತನಿಂದ ನಮಗೆ ಆಗುವುದೇ ಇಲ್ಲ. ಭಗವಂತನಿಂದಲೇ ನೆನಪಾಗುವುದು, ಅವನಿಂದಲೇ ನೆನಪು ಹೋಗುವುದು ಎಂದರೆ ಆ ಭಗವಂತನು ನೆನಪು ಕೊಡುವುದು, ಅದನ್ನು ಹಾರಿಸುವುದು, ಹೀಗೆ ಬೆಕ್ಕು ಇಲಿಯನ್ನು ಚಿನ್ನಾಟದಿಂದ ಗೋಳುಗುಟ್ಟಿಸುವಂತೆ ನಮ್ಮನ್ನು ಆಡಿಸುತ್ತಿದ್ದಾನೆಂದು ಅರ್ಥ ಮಾಡಿಕೊಳ್ಳಬಾರದು. ಯಾರು ಪರಮಾತ್ಮನಿಗೆ ವಿಮುಖರಾಗಿ ವಿಷಯ ಭೋಗದಲ್ಲಿಯೇ ಮುಳುಗಿರುವರೋ ಅವರಿಗೆ ಆತನ ಜ್ಞಾನವಾಗಲಿ ಸ್ಮೃತಿಯಾಗಲಿ ಆಗುವುದಿಲ್ಲ. ಯಾರು ಆತನ ಕಡೆಗೆ ತಿರುಗುವರೋ ಅವರಿಗೆ ಅವಶ್ಯವಾಗಿ ಉಂಟಾಗುತ್ತದೆ. ಹೀಗೆ ಆಗಲೆಂಬುದು ಆ ಪರಮಾತ್ಮನ ಸಂಕಲ್ಪವು ಎಂಬುದೇ ಈ ವಾಕ್ಯದ ಅರ್ಥ. ಮಹಾನಾಗರಿಕರೆಂದು ಕೊಚ್ಚಿಕೊಳ್ಳುವ ಎಷ್ಟೋ ಜನಾಂಗದವರು ಈಗ ದೇವರೇ ಇಲ್ಲ ಎಂಬ ನಾಚಿಕೆಗೇಡಿನ ಕೂಗನ್ನು ಎಬ್ಬಿಸಿಲ್ಲವೇ? ಕುಲಮದ, ವರ್ಣಮದ, ಧನಮದ, ವಸ್ತು ವಾಹನಾದಿಗಳ ಮದ, ವಿದ್ಯಾಮದ ಮುಂತಾದವುಗಳಿಂದ ಮತ್ತರಾಗಿರುವವರಿಗೆ ಹೀಗೆ ತಾನೇ ಆ ಪರಮಾತ್ಮನ ನೆನಪು ಉಂಟಾದೀತು. ಈ ಶ್ಲೋಕದಲ್ಲಿ ಒಟ್ಟು ಅರ್ಥವೇನಾಗುವುದು ಎಂದರೆ, ಪರಮಾತ್ಮನೇ ಸಕಲ ವೇದಗಳಿಗೂ ವಿಷಯನು, ಆತನೇ ನಮ್ಮ ಜ್ಞಾನ ಸ್ಮೃತಿಗಳೆರಡಕ್ಕೂ ಸಾಕ್ಷಿಯಾಗಿ ನಮ್ಮ ಹೃದಯದಲ್ಲಿ ಇದ್ದುಕೊಂಡಿರುತ್ತಾನೆ. ಆತನ ಅನುಗ್ರಹದಿಂದಲೇ ನಮಗೆ ಆತನ ಜ್ಞಾನವು. ಆದ್ದರಿಂದ ಆತನನ್ನು ತಪಸ್ಸು, ಬ್ರಹ್ಮಚರ್ಯ ಮುಂತಾದ ಸಾಧನಗಳಿಂದ ಶರಣು ಹೋಗಬೇಕು. ಆ ಭಗವಂತನೇ ವೇದಾಂತ ಕರ್ತನು. ವೇದಾಂತವೆಂದರೆ ಪರಮಾತ್ಮನನ್ನು ತಿಳಿಸುವ ವಾಂಗ್ಮಯವು. ಅದನ್ನು ಮಾಡುವುದೆಂದರೆ ಅದಕ್ಕೆ ಸಂಪ್ರದಾಯ ಕರ್ತನಾಗಿರುವುದು. ಗುರು ಶಿಷ್ಯ ಪರಂಪರೆಯಿಂದ ವೇದಾಂತವನ್ನು ಒಬ್ಬರಿಂದೊಬ್ಬರಿಗೆ ತಿಳಿಯುವಂತೆ ಮಾಡಿದ ಮೂಲಾಚಾರ್ಯನು ಪರಮಾತ್ಮನೇ. ಅದನ್ನು ಅರಿತು ಕೃತಾರ್ಥ ಶ್ರೀಕೃಷ್ಣನು ಒಂದಾನೊಂದು ಕಾಲದಲ್ಲಿ ಪರಮೇಶ್ವರನನ್ನು ಕಮಲಗಳಿಂದ ಅರ್ಚಿಸುತ್ತಿದ್ದನೆಂದು, ಸಹಸ್ರ ಸಂಖ್ಯೆಯ ಕಮಲಗಳು ಪೂರ್ತಿಯಾಗುವುದಕ್ಕೆ ಇನ್ನೊಂದು ಸಾಲದೆಂದು ಕೊನೆಯಲ್ಲಿ ಕಂಡುಬಂದದ್ದರಿಂದ ತನ್ನ ಕಣ್ಣನ್ನೇ ಕಮಲದ ಸ್ಥಾನದಲ್ಲಿ ಅರ್ಚಿಸಿದನೆಂದು ಪುರಾಣ ಕಥೆಯಿದೆ. ಶ್ರೀಕೃಷ್ಣನು ಭಗವಂತನಲ್ಲವೇ? ಅವನು ಮತ್ತೆ ಪರಮೇಶ್ವರನನ್ನು ಅರ್ಚಿಸಿ ಪಡೆಯಬೇಕಾದದ್ದಾದರೂ ಏನಿತ್ತು ಎಂದು ಅಜ್ಞರು ಆಕ್ಷೇಪಿಸುವುದುಂಟು. ಆದರೆ ಪರಮೇಶ್ವರನಿಗಾಗಿ ಕಣ್ಣನ್ನುವಷ್ಟು ತ್ಯಾಗ ಬುದ್ಧಿ ಇರಬೇಕೆಂಬ ಸತ್ಸಂಪ್ರದಾಯವನ್ನು ಕಲಿಸಿಕೊಡುವುದಕ್ಕೆ ಆ ಭಗವಂತನಿಂದಲ್ಲದೆ ಮತ್ತೆ ಯಾರಿಂದ ತಾನೇ ಸಾಧ್ಯವಾದೀತು? ಆ ಭಗವಂತನೇ ಹೀಗೆ ಪೂಜಕ ಭಾವದಿಂದ ಲೀಲಾ ವಿಗ್ರಹವನ್ನಂತೂ ನಮಗೆ ಸಾಧನ ಕ್ರಮವನ್ನು ಕಲಿಸಿಕೊಟ್ಟಿರುತ್ತಾನೆಂದು ಭಾವಿಸಬೇಕು. ಹೀಗೆಯೇ ವೇದಾಂತ ಸಂಪ್ರದಾಯದಲ್ಲಿ ಗುರು ಶಿಷ್ಯ ಭಾವವನ್ನು ತಳೆದು ಆ ಪರಮಾತ್ಮನೇ ನಮಗೆ ತತ್ವವನ್ನು ತಿಳಿಸಿಕೊಟ್ಟಿರುತ್ತಾನೆ. ಇಲ್ಲಿಯವರೆಗೆ
ಮಮೈವಾಂಶಃ ಎಂಬ ವಾಕ್ಯದರ್ಥವನ್ನು ವಿಸ್ತರಿಸಿ ತಿಳಿಸಿಕೊಟ್ಟಂತಾಯಿತು. ಈಗ ಪರಮಾತ್ಮನ ವಾಸ್ತವಿಕ ರೂಪವನ್ನು ತಿಳಿಸುವುದಕ್ಕೆ ಹೊರಟಿದೆ. ದ್ವಾವಿಮೋ ಪುರುಷೌ ಲೋಕೆ ಕ್ಷರಕ್ಷರಶ್ಚಾಕ್ಷರ ಏವಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಮನಿಗೆ ಸೋಪಾಧಿಕ ರೂಪವೆಂದು ನಿರುಪಾಧಿಕ ರೂಪವೆಂದು ಎರಡು ರೂಪಗಳುಂಟು. ಆದಿತ್ಯಾದಿ ವಿಭೂತಿಗಳ ಮೂಲಕವಾಗಿ ತಿಳಿಯುವುದು ಸೋಪಾಧಿಕ ರೂಪವು. ಯಾವ ಉಪಾಧಿಯ ಸಂಬಂಧವೂ ಇಲ್ಲದಿರುವ ಸ್ವಾಭಾವಿಕ ರೂಪವು ನಿರುಪಾಧಿಕವು ಆಗಿರುತ್ತದೆ. ಆದ್ದರಿಂದ ಆ ಬಗೆಗಳನ್ನು ತಿಳಿಸಿಕೊಟ್ಟು ಅವಕ್ಕಿಂತ ವಿಲಕ್ಷಣವಾದ ಪರಮಾರ್ಥವನ್ನು ಮನದಟ್ಟು ಮಾಡಿಕೊಡುವ ಉದ್ದೇಶದಿಂದ ಇಲ್ಲಿ ಕ್ಷರಾಕ್ಷರ ವಿಭಾಗವನ್ನು ಮಾಡಿದೆ. ಇಡೀ ಜ್ಞೇಯ ರಾಶಿಯನ್ನೆಲ್ಲ ಕ್ಷರ ಅಕ್ಷರ ಎಂಬ ಎರಡು ರಾಶಿಗಳೊಳಗೆ ಅಡಕ ಮಾಡಬಹುದು. ಕ್ಷರವೆಂದರೆ ಎಲ್ಲ ಭೂತಗಳು, ಇಲ್ಲಿ ಎಲ್ಲ ಪ್ರಾಣಿಗಳು ಎಂದರೆ ಜೀವಾವಿಷ್ಟವಾದ ಶರೀರಗಳು ಎಂದರ್ಥ. ಯಾವ ತಕ್ಕವೇ ಆಗಿರುತ್ತವೆ. ಬ್ರಹ್ಮಾದಿ ಸ್ತಂಭ ಪರ್ಯಂತವಾಗಿ ವಿಂಗಡಿಸಿಕೊಂಡಿರುವ ಸಕಲ ಭೂತಗಳ ಶರೀರಗಳು ಕ್ಷರವೇ, ಅಂದರೆ ನಾಶವಾಗತಕ್ಕವೇ. ಆದ್ದರಿಂದ ಭೂತಗಳೆಲ್ಲವೂ ಕ್ಷರ ಎಂದಿದೆ. ಜೀವರೆಲ್ಲರೂ ಪರಮಾತ್ಮನ ಅಂಶವೇ ಎಂದು ಹಿಂದೆ ಹೇಳಿರುವುದು ಚೇತನ ಸ್ವರೂಪವನ್ನು ಲಕ್ಷ್ಯದಲ್ಲಿಟ್ಟು ಹೇಳಿದ್ದು. ಈಗ ಉಪಾಧಿಯಾಗಿರುವ ಶರೀರಗಳನ್ನು ಲಕ್ಷ್ಯದಲ್ಲಿಟ್ಟು ಪ್ರಾಣಿಗಳೆಲ್ಲವೂ ಕ್ಷರವೆಂದಿದೆ. ನಮ್ಮ ಕಾರ್ಯ ಕಾರಣಗಳು ಶಾಶ್ವತವಾಗಿರುವವೆಂಬ ಭಾವನೆಯು ನಮಗೆ ಅವಿದ್ಯೆಯಿಂದ ಉಂಟಾಗಿರುತ್ತದೆ. ಆದರೆ ಲೋಕದಲ್ಲಿ ಯಾರೊಬ್ಬರೂ ಶಾಶ್ವತವಾಗಿರುವುದಿಲ್ಲ. ಈ ಕ್ಷರವಾದ ದೇಹವನ್ನು ನಾನು ಎಂದು ತಿಳಿದುಕೊಂಡು ವಿರೋಚನ ಸಿದ್ಧಾಂತವನ್ನು ಅನುಸರಿಸಿದರೆ ಆಗುವ ಅನರ್ಥವನ್ನು ತೊಲಗಿಸುವುದಕ್ಕಾಗಿ ಎಲ್ಲ ಭೂತಗಳು ಕ್ಷರವು ಎಂಬ ವಾಕ್ಯವು ಬಂದಿದೆ. ಮನುಷ್ಯ ದೇಹವು ಹೇಗೆ ನಶ್ವರವೋ ಹಾಗೆ ಬ್ರಹ್ಮನ ದೇಹವು ನಾಶವಾಗತಕ್ಕದ್ದು. ಇರುವವರೆಗೂ ಪ್ರಿಯ ಅಪ್ರಿಯಗಳ ಹೊಡೆತಕ್ಕೆ ಸಿಕ್ಕಿರತಕ್ಕದ್ದು ಎಂಬುದನ್ನು ಈ ಕ್ಷರ ಶಬ್ದವು ತಿಳಿಸುತ್ತದೆ. ಕೂಟಸ್ಥೋಕ್ಷರ ಉಚ್ಯತೆ, ಕೂಟಸ್ಥವಾದದ್ದನ್ನು ಅಕ್ಷರವೆನ್ನುವರು ಎಂಬ ವಾಕ್ಯದ ಅಭಿಪ್ರಾಯ. ಬ್ರಹ್ಮಾದಿ ಸ್ತಂಭ ಪರ್ಯಂತವಾಗಿ ಬಗೆ ಬಗೆಯ ನಾಮರೂಪಗಳಿಂದ ವಿಂಗಡವಾಗಿರುವ ಈ ಜಗತ್ತು ವ್ಯಾಕೃತ ಎನಿಸುತ್ತದೆ. ಈ ಜಗತ್ತು ಇರುವಷ್ಟು ಕಾಲ ತನ್ನ ವಿಲಾಸವನ್ನು ತೋರಿಸಿ ಕೊನೆಗೆ ಪ್ರಳಯದಲ್ಲಿ ಒಂದಾನೊಂದು ಸೂಕ್ಷ್ಮರು ಅವ್ಯಾಕೃತ ಎನ್ನುವರು. ಮಣ್ಣಿನ ಮುದ್ದೆಗೂ ಮಣ್ಣಿನಿಂದಾದ ಗಡಿಗೆ, ಮಡಕೆ, ಕುಡಿಕೆ ಮುಂತಾದ ಬೇರೆ ಬೇರೆಯ ವಿವಿಧ ನಾಮರೂಪ ಕರ್ಮಗಳ ಪದಾರ್ಥಗಳಿಗೂ ಇರುವ ಹೆಚ್ಚು ಕಡಿಮೆಯೇ ಅವ್ಯಾಕೃತ. ವ್ಯಾಕೃತ ಇವೆರಡಕ್ಕೂ ಇರುತ್ತದೆ. ಜಗತ್ತು ಈ ಎರಡು ರೂಪಗಳನ್ನು ಕ್ರಮವಾಗಿ ತಾಳುತ್ತಾ ಕಣ್ಣು ಮುಚ್ಚಾಲೆಯ ಆಟವನ್ನು ಅನುಕರಿಸುತ್ತಿರುವುದು. ಎಲ್ಲಿಯವರೆಗೆ ಈ ಜಗತ್ತು ಹೀಗೆ ಸ್ಥೂಲ ಸೂಕ್ಷ್ಮ ರೂಪಗಳನ್ನು ಪಡೆಯುತ್ತಲೇ ಇರುವುದೋ ಅಲ್ಲಿಯವರೆಗೆ ಇದಕ್ಕೆ ನಾಶವಿಲ್ಲ. ವಸ್ತು ತತ್ವವು ರೂಪಾಂತರವನ್ನು ಹೊಂದುತ್ತಿರುವುದೇ ಹೊರತು ವಿನಾಶವನ್ನು ಹೊಂದುವಂತಿಲ್ಲ ಎಂಬ ಅಲ್ಲಿಯವರೆಗೆ ನಿಜವಾಗಿರುತ್ತದೆ. ಜೀವರುಗಳು ಅನುಭವಿಸುವ ಜನನ ಮರಣಗಳನ್ನು ಇದರಂತೆಯೇ ತಿಳಿಯಬೇಕು. ಶರೀರವು ರೂಪಾಂತರವನ್ನು ಪಡೆದರೆ ಅಥವಾ ಜೀವನು ಶರೀರಾಂತರವನ್ನು ಪಡೆದರೆ ಜೀವನಿಗೆ ನಿಜವಾಗಿ ಯಾವ ಜನನ ಮರಣಗಳು ಆಗುವುದಿಲ್ಲ. ಆದರೂ ಶರೀರವೇ ತಾವೆಂದು ತಿಳಿದಿರುವ ಮೂಢರು ತಮಗೆ ಜನನ ಮರಣಗಳಾಗುವವೆಂದು ತಿಳಿಯುವರು.
ಜೀವರು ಮರಣವಾದ ಮೇಲೆ ಏನಾಗುವರೆಂಬುದು ನಮ್ಮ ಲೌಕಿಕ ದೃಷ್ಟಿಗೆ ತಿಳಿಯುವುದಿಲ್ಲ. ಆದರೆ ಜಾಗ್ರತ್ತಿನಲ್ಲಿ ವ್ಯವಹಾರವನ್ನೆಲ್ಲ ಮಾಡಿದ ಬಳಿಕ ಸುಷುಪ್ತಿಯಲ್ಲಿ ನಾವು ಯಾವುದೊಂದು ವೈಯಕ್ತಿಕ ರೂಪದಲ್ಲಿಯೂ ಇರದೆ ಏಕೀಭೂತರಾಗಿ ಉಳಿದುಕೊಂಡು ಬಿಡುತ್ತೇವೆಂಬುದು ನಮಗೆ ದಿನ ದಿನವೂ ಅನುಭವಕ್ಕೆ ನಾನು, ನೀನು, ಅವರು, ಜಗತ್ತು ಎಂದು ಎಲ್ಲವೂ ಒಟ್ಟಿಗೆ ಹೊರಹೊಮ್ಮಿ ತೋರಿಕೊಳ್ಳುತ್ತದೆ. ತನಿ ನಿದ್ರೆಗೆ ಹೋಗುವಾಗ ಎಲ್ಲವೂ ಒಟ್ಟಿಗೆ ಮುಳುಗುತ್ತದೆ. ಈ ಅನುಭವದಲ್ಲಿ ಎಚ್ಚರವನ್ನು ವ್ಯಾಕೃತಕ್ಕೆ ಹೋಲಿಸಬಹುದು, ಸುಷುಪ್ತಿಯನ್ನು ಹೋಲಿಸಬಹುದು. ಪರಮಾತ್ಮನಿಗೆ ಬೀಜರೂಪವಾದ ಪ್ರಳಯಾವಸ್ಥೆಯ ಅವ್ಯಾಕೃತವೆಂಬ ಉಪಾಧಿ, ಕಾರ್ಯರೂಪವಾದ ವ್ಯಾಕೃತವೆಂಬ ಸೃಷ್ಟಿ ಅವಸ್ಥೆಯ ಉಪಾಧಿ ಎಂಬ ಎರಡು ಉಪಾಧಿಗಳಿರುವವು. ಪರಮಾತ್ಮನೇ ಪ್ರಳಯದಲ್ಲಿದ್ದು ಅವ್ಯಾಕೃತೋಪಾಧಿಯ ವಶದಿಂದ ಸೂಕ್ಷ್ಮ ರೂಪವನ್ನು ಧರಿಸುವಂತೆಯೂ, ಸೃಷ್ಟಿಯಲ್ಲಿ ವ್ಯಾಕೃತೋಪಾಧಿಯ ವಶದಿಂದ ಕಾರ್ಯರೂಪವನ್ನು ಧರಿಸುವಂತೆಯೂ ಕಾಣುತ್ತಿರುವನು. ಆದರೆ ನಿಜವು ಇಂದ ಕೂಡಿರಲಿ, ಅವ್ಯಾಕೃತೋಪಾಧಿಯಿಂದ ಕೂಡಿರಲಿ, ಇವುಗಳ ಸಂಬಂಧವು ಅವನಿಗೆ ಎಳ್ಳಷ್ಟು ಇರುವುದಿಲ್ಲ. ಹೇಗೆಂದರೆ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. ಕ್ಷರ ಎಂಬ ಸರ್ವಭೂತಾತ್ಮಕ ಪುರುಷನೂ ಅಲ್ಲದೆ, ಅಕ್ಷರ ಎಂಬ ಬೀಜಾತ್ಮಕ ಪುರುಷನೂ ಅಲ್ಲದೆ, ಸೃಷ್ಟಿ ಸ್ಥಿತಿ ಪ್ರಳಯಗಳೆಂಬ ಮೂರು ಅವಸ್ಥೆಗಳ ನಿತ್ಯ ಚೈತನ್ಯ ಸ್ವರೂಪದಿಂದ ಅವುಗಳನ್ನು ಬೆಳಗುತ್ತಿರುವ ರೂಪವೇ ನಿಜವಾದ ಪರಮೇಶ್ವರ ಸ್ವರೂಪವು. ಜಾಗೃತ್, ಸ್ವಪ್ನ, ಸುಷುಪ್ತಿಗಳೆಂಬ ಮೂರು ಅವಸ್ಥೆಗಳು ಬಂದು ಹೋಗುವುದನ್ನು ನೋಡುತ್ತಿರುವ ಆತ್ಮನಿಗೆ ಆ ಅವಸ್ಥೆಗಳ ಕಲಂಕವು ಒಂದಿಷ್ಟು ಇರುವುದಿಲ್ಲ. ಕನಸಿನಲ್ಲಿ ಮಿಥ್ಯಾರೂಪದಿಂದ ಕಾಣುವ ದೃಶ್ಯಗಳ ಮತ್ತು ಶರೀರಾದಿ ಅಭ್ಯಾಸಗಳ ಸಂಬಂಧವು ನಮಗೆ ಒಂದಿಷ್ಟು ಅಂಟಿರಲಿಲ್ಲವೆಂಬುದು ಎಚ್ಚರದಲ್ಲಿ ನಿಶ್ಚಿತವಾಗಿ ತೋರುವಂತೆಯೇ ಈ ಪರಮಾತ್ಮನಲ್ಲಿ ತೋರುವ ವ್ಯಾಕೃತ ಅವ್ಯಾಕೃತೋಪಾಧಿಗಳ ಸಂಬಂಧವು ಎಳ್ಳಷ್ಟು ಇರುವುದಿಲ್ಲವೆಂಬುದು ಶಾಸ್ತ್ರ ದೃಷ್ಟಿಯಿಂದ ಪಡೆದುಕೊಂಡ ಜ್ಞಾನ ರೂಪವಾದ ಎಚ್ಚರದಲ್ಲಿ ನಿಶ್ಚಿತವಾಗಿ ಒಬ್ಬ ಆತ್ಮನೇ ಜಾಗೃತ್, ಸ್ವಪ್ನ, ಸುಷುಪ್ತಿಗಳನ್ನು ಅನುಭವಿಸುತ್ತಿರುವನೆಂದು ಲೋಕದ ಜನರೆಲ್ಲರೂ ತಿಳಿದಿರುತ್ತಾರೆ. ಈ ಅನುಭವದಿಂದ ಹೊರಡುವ ಸಿದ್ಧಾಂತವೇನೆಂದರೆ, ಆತ್ಮನು ಎಚ್ಚೆತ್ತಿರುವಾಗ ಕನಸು ನಿದ್ರೆಗಳಿಲ್ಲ ಎಂಬುದು, ಎಷ್ಟು ಕನಸುಗಳು ಇಲ್ಲವೆಂಬುದು ಅಷ್ಟೇ ನಿಶ್ಚಯವು. ಆತ್ಮನು ನಿದ್ರೆಯಲ್ಲಿರುವಾಗ ಎಚ್ಚರ ಕನಸುಗಳ ಸಂಬಂಧವು ಹೇಗೆ ಒರೆಸಿ ಹೋಗುತ್ತದೆಯೋ, ಎಚ್ಚರದಲ್ಲಿರುವಾಗ ನಿದ್ರೆಯ ಮಂಕಿನ ಸಂಬಂಧವು ಹೇಗೆ ಒಂದಿಷ್ಟು ಇರುವುದಿಲ್ಲವೋ ಹಾಗೆಯೇ ಸೃಷ್ಟಿ ಸ್ಥಿತಿ ಪ್ರಳಯಗಳೆಂಬ ಅವಸ್ಥೆಗಳ ಸೋಂಕು ಪರಮಾತ್ಮನಿಗೆ ಒಂದಿಷ್ಟು ಇಲ್ಲ. ಆತ್ಮನ ಸ್ವರೂಪಕ್ಕೆ ಜಾಗೃತ್, ಸ್ವಪ್ನ, ಸುಷುಪ್ತಿಗಳೆಂಬ ಅವಸ್ಥೆಗಳಾಗಲಿ ಒಂದಿಷ್ಟು ಸೇರಿರುವುದಿಲ್ಲ. ಸರಿಯಾಗಿ ನೋಡಿದರೆ ನಮ್ಮ ಜಾಗೃತಾವಸ್ಥೆಯಲ್ಲಿ ಕಾಣುವ ಇಡೀ ಪ್ರಪಂಚವೇ ನಮ್ಮ ಜಾಗೃತಾವಸ್ಥೆಗೆ ಕಟ್ಟು ಬಿದ್ದಿರುವುದರಿಂದ ಅವಸ್ಥಾಂತರದಲ್ಲಿ ನಮಗೆ ಸಪ್ರಪಂಚತ್ವವೋ ಇರುವುದೇ ಇಲ್ಲ. ಆದರೆ ಅದರಿಂದ ನಮ್ಮ ಸ್ವರೂಪದಲ್ಲಿ ಯಾವ ಮುಕ್ಕು ಆಗಿರುವುದಿಲ್ಲ. ಇದಕ್ಕೆ ಕಾರಣವೇನೆಂದರೆ, ಸರ್ವ ಪ್ರಪಂಚವು ಈ ಆತ್ಮಸ್ವರೂಪದಲ್ಲಿ ಕಾಣುವ ವಿಕಲ್ಪ ಮಾತ್ರವೇ ಆಗಿರುತ್ತದೆಯೇ ಹೊರತು ಅದಕ್ಕಿಂತ ವ್ಯತಿರಿಕ್ತವಾಗಿ ಇರುವುದೇ ಇಲ್ಲ. ಈ ಕಾರಣದಿಂದಲೇ
ಶ್ರುತಿಯಲ್ಲಿ ಜಾಗೃತಾದಿ ಅವಸ್ಥೆಗಳಲ್ಲಿ ಇರುವ ಆತ್ಮನೇ ಆಯುಧಿಗಳಿಂದ ವೈಶ್ವಾನರ, ಹಿರಣ್ಯಗರ್ಭ, ಪ್ರಾಜ್ಞಾ ಎಂಬ ಹೆಸರುಗಳಿಂದ ಒಪ್ಪುತ್ತಿರುವನೆಂದು, ತನ್ನ ಸ್ವರೂಪದಿಂದ ನಿಷ್ಪ್ರಪಂಚನಾದ ತುರಿಯನೇ ಆಗಿರುವನೆಂದು ಹೇಳಿರುತ್ತದೆ. ಈ ಸ್ವರೂಪವನ್ನೇ ಇಲ್ಲಿ ಪುರುಷೋತ್ತಮನೆಂದು ಕರೆದಿರುತ್ತದೆ. ಇರುವವರು ಯಾರಾದರೂ ಈ ಎಚ್ಚರ, ಕನಸು, ತನಿ ನಿದ್ರೆಗಳೆಂಬ ಅವಸ್ಥಾತ್ರಯವನ್ನು ತಾವು ಕ್ರಮವಾಗಿ ಹೊಂದಿದಂತೆ ಭಾವನೆ ಮಾಡಿದರೆ ಅಷ್ಟರಿಂದಲೇ ಈ ತತ್ವವನ್ನು ಮನಗಾಣಬಹುದು. ಹೀಗೋ ಈಗ ಎಚ್ಚರವೆಂಬ ಅವಸ್ಥೆಯನ್ನು ಸಾಕ್ಷಿಯಾಗಿರುತ್ತೇನೆ. ಈಗ ಇದೆಲ್ಲವೂ ಕನಸಾಯಿತು, ಪ್ರಪಂಚವೆಲ್ಲವೂ ಆಭಾಸಮಾತ್ರವಾಯಿತು. ಈಗ ಎಲ್ಲವನ್ನು ತನ್ನೊಳಗೆ ಅಡಗಿಸಿಕೊಂಡು ನಾನಾಗಿ ಉಳಿದುಕೊಂಡು ತನಿ ನಿದ್ರೆಯನ್ನು ಅನುಭವಿಸಿದನು. ಆಯಾ ಅವಸ್ಥೆಗಳ ಅನುಭವವನ್ನು ಭಾವನೆ ಮಾಡಿಕೊಳ್ಳಿರಿ. 4 ವೇಳೆ ಎಚ್ಚರ ನಿದ್ರೆ ಹೀಗೆ ಅನುಭವಿಸಿದಂತೆ ವಿದ್ಯುತ್ ದೀಪದ ಗುಂಡಿಯನ್ನು ಒತ್ತಿದ ಮಾತ್ರದಿಂದ ಮನೆಯೆಲ್ಲವೂ ಬೆಳಕಿನಿಂದ ತುಂಬಿಕೊಂಡು ಅದನ್ನು ಕೈಬಿಟ್ಟ ಮಾತ್ರದಿಂದ ಮತ್ತೆ ಅದೇ ಬೆಳಕು ತನ್ನ ಸಾಮಾನ್ಯವಾದ ಅವ್ಯಕ್ತ ರೂಪವನ್ನು ಹೊಂದುವಂತೆ ಪ್ರಪಂಚವು ವ್ಯಾಕೃತ ಅವ್ಯಾಕೃತ ಸ್ವರೂಪವನ್ನು ಪಡೆದಂತೆಯೂ ಅದು ತನ್ನ ಕೃತ ಸ್ವರೂಪವನ್ನು ಪಡೆದಂತೆಯೂ ಅದು ತನ್ನನ್ನು ನೋಡುತ್ತಿರುವ ಆತ್ಮ ಚೈತನ್ಯದ ಬೆಳಕಿನಿಂದಲೇ ತೋರುತ್ತಿರುವಂತೆಯೂ ತಾನೇ ವ್ಯಾಕೃತ ಅವ್ಯಾಕೃತ ರೂಪಗಳನ್ನಂತಿರುವಂತೆಯೂ ಭಾವಿಸಿಕೊಂಡರೂ ಸಾಕು. ಅಷ್ಟರಿಂದಲೇ ಸಾಕ್ಷಿ ರೂಪದಲ್ಲಿ ಯಾವ ಮನಸ್ಸಿನಲ್ಲಿ ಮಿಂಚುವುದು. ಸುಷುಪ್ತಿ, ಅವ್ಯಾಕೃತಾವಸ್ಥೆಯ ಪ್ರಲಯ ಎಂಬಿವು ಅತ್ಯಂತ ನಿರ್ವಿಶೇಷವಾಗಿರುವ ಆತ್ಮ ಸ್ವರೂಪದಿಂದ ಮಾತ್ರವೇ ಉಳಿದುಕೊಳ್ಳುವುದಲ್ಲದೆ ನಿಜವಾಗಿ ಅಲ್ಲಿ ಕಾರಣತ್ವವೆಂಬ ವಿಶೇಷ ಧರ್ಮವು ಯಾವುದೊಂದು ಇಲ್ಲವೆಂಬ ಅರಿವು ಮೂಡಿದರಂತೂ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವೇ ನಮ್ಮ ನಿಜವಾದ ಸ್ವರೂಪವೆಂಬುದು ಮನದಟ್ಟಾಗಿ ಬಿಡುವುದು. ವ್ಯಾಕೃತ ಅವ್ಯಾಕೃತಗಳಿಗೆ ವಿಲಕ್ಷಣನಾಗಿ ತನ್ನೊಳಗೆ ನುಂಗಿಕೊಂಡಿರುವುದೇ ಭಗವಂತನ ಪರಮಾರ್ಥ ಸ್ವರೂಪವು. ವ್ಯಾಕೃತವೆಂಬ ಉಪಾಧಿಯಿಂದೊಡಗೂಡಿದ ಪುರುಷನಿಗಿಂತಲೂ ಅವ್ಯಾಕೃತೋಪಾಧಿ ಯುಕ್ತ ಪುರುಷನಿಗಿಂತಲೂ ವಿಲಕ್ಷಣನಾಗಿರುವ ಉತ್ತಮ ಪುರುಷನವನು. ಪುರುಷನೆಂದರೆ ಎಲ್ಲವನ್ನೂ ತುಂಬಿಕೊಂಡಿರುವವನು. ತುಂಬಿಕೊಳ್ಳುವುದಕ್ಕೆ ಒಂದು ಉಪಾಧಿ ಇರುವಾಗ ಪರಮೇಶ್ವರನು ಅದೆಲ್ಲವನ್ನೂ ವ್ಯಾಪಿಸಿಕೊಂಡಿರುವುದರಿಂದ ಪುರುಷನೆನಿಸುವನು. ಯಾವ ಉಪಾಧಿಯೂ ಇಲ್ಲದ ಸ್ವರೂಪದಲ್ಲಿ ಅವನು ತಾನೇ ಎಲ್ಲವೂ ಆಗಿರುವುದರಿಂದ ಪರಿಪೂರ್ಣ ಸ್ವರೂಪನೆಂಬ ಕಾರಣದಿಂದ ಅವನು ಪುರುಷೋತ್ತಮನೆನಿಸುವನು. ಆ ಪುರುಷೋತ್ತಮನು ಪರಮಾತ್ಮನು ಅವಿದ್ಯಾ ಕಲ್ಪಿತವಾಗಿರುವ ಆತ್ಮರುಗಳೆಲ್ಲಕ್ಕಿಂತಲೂ ಪರಮನಾಗಿ ಎಲ್ಲ ಭೂತಮಾತ್ಮನೆಂದು ಉಪನಿಷತ್ತುಗಳಲ್ಲಿ ಕರೆದಿರುತ್ತದೆ. ನಮಗೆ ಬಹಳವಾಗಿ ಬೇಕಾದವನು ಯಾರಾದರೂ ಇದ್ದರೆ ಇವನು ನನ್ನ ಆತ್ಮನು, ಇವನನ್ನು ನಾನೇ ಎಂದು ತಿಳಿಯಿರಿ ಎನ್ನುವಂತೆ ದೇಹ, ಪ್ರಾಣ, ಮನೋಬುದ್ಧಿಗಳನ್ನು ಮಾತ್ರವಲ್ಲದೆ ಹೊಲ, ಮನೆ, ಹಣ, ಕಾಸು, ಆಳು ಕಾಳು ಇದೆಲ್ಲವನ್ನು ನಾವೆಂದೇ ಅಭಿಮಾನ ಪಡುತ್ತಿರುವುದು ನಮಗೆ ಸ್ವಭಾವವಾಗಿ ಬಿಟ್ಟಿದೆ. ಆದರೆ ನಿಜವಾಗಿ ನಮ್ಮ ಆತ್ಮನಾದವನು ಯಾರು? ಆ ಭಗವಂತನಾದ ಪುರುಷೋತ್ತಮನೇ. ಈ ಭಗವಂತನಾದ ಪುರುಷೋತ್ತಮನೇ. ಈ ಪರಮಾತ್ಮನು 3 ಲೋಕಗಳನ್ನು ಒಳಹೊಕ್ಕು ಧರಿಸಿರುತ್ತಾನೆ. ನಾವು ಈ 3 ಮೊಳದ ದೇಹದೊಳಗೆ ಮಾತ್ರ ಇರುವೆವೆಂದು ನಮಗೆ ಈ ದೇಹದ ಮತ್ತು ದೇಹಕ್ಕೆ ಸಂಬಂಧಪಟ್ಟವರ ಪೋಷಣೆಯೇ ಕರ್ತವ್ಯವೆಂದು ಅಜ್ಞರ ಭಾವನೆ. ಆದರೆ ಪರಮಾರ್ಥವೇನು? ಈ ಆತ್ಮನೇ ಎಲ್ಲರಿಗೂ ಆತ್ಮನು.
ಮೂರು ಲೋಕಗಳಲ್ಲಿ ಯಾವ ಯಾವ ಜೀವರಿರುವರೋ ಅವರೆಲ್ಲರಲ್ಲಿಯೂ ಅವನೇ. ಆತನೇ ಈ ಲೋಕಗಳೆಲ್ಲವನ್ನು ಹಿಡಿದೆತ್ತಿಕೊಂಡಿರುವನು. ಆದರೆ ಅವನಿಗೆ ಈ ಜಗತ್ತೇನೂ ಹೊರೆಯಾಗಿಲ್ಲ. ಇದರಿಂದ ಅವನಲ್ಲಿ ಯಾವ ವಿಕಾರವೂ ಆಗುವಂತಿಲ್ಲ. ಇವನು ಅವ್ಯಯನು, ನಾಶರಹಿತನು, ಇಷ್ಯಯನು, ನಾಶರಹಿತನು. ಇಷ್ಟೇ ಅಲ್ಲ, ಅವನು ಮತ್ತೊಬ್ಬರ ಅಧೀನದಲ್ಲಿದ್ದುಕೊಂಡು ತನ್ನ ಕಾರ್ಯವನ್ನು ಮಾಡುತ್ತಿಲ್ಲ. ಸ್ವತಃ ಈಶ್ವರನಾಗಿರುತ್ತಾನೆ, ಸ್ವತಂತ್ರನು, ಎಲ್ಲಕ್ಕೂ ನಿಯಾಮಕನಾಗಿರುತ್ತಾನೆ. ನಮ್ಮಲ್ಲಿ ಯಾರು ಎಷ್ಟು ಸಂಪಾದಿಸಿದ್ದು ಇಂಥ ಗಟ್ಟಿಯಾದ ಶರೀರವನ್ನು ಪಡೆದವರಾದರೂ ಜ್ಞಾನ, ಬಲ, ವೀರ್ಯಾದಿಗಳಲ್ಲಿ ಎಷ್ಟೇ ಮಿಕ್ಕವರಿಗಿಂತ ಮಿಗಿಲೆನಿಸಿಕೊಂಡಿದ್ದರೂ ಎಲ್ಲರೂ ಪರಾಧೀನತೆಯಿಂದ ನರಳುತ್ತಿರುವವರೇ, ಅನೀಶ್ವರರೇ. ಈ ಸರ್ವಾಂತೆ ಸರ್ವ ಸ್ವತಂತ್ರನಾದ ಮಹೇಶ್ವರನು. ಹೀಗೆ ಪರಮಾತ್ಮನು ಕ್ಷರ ಅಕ್ಷರ ಎರಡಕ್ಕಿಂತಲೂ ಹೆಚ್ಚಿನ ಸ್ವರೂಪವುಳ್ಳವನಾಗಿರುವುದರಿಂದ ಸಂಸಾರವೆಂಬ ಮಾಯಾ ವೃಕ್ಷವನ್ನು, ಆ ಮಾಯಾ ವೃಕ್ಷದ ಬೀಜವಾದ ಅವ್ಯಾಕ್ತ ಮುಕ್ತ ಸ್ವಭಾವದವನಾಗಿರುವುದರಿಂದಲೇ ಲೋಕದಲ್ಲಿ ಭಕ್ತ ಜನರು ಆತನನ್ನು ಪುರುಷೋತ್ತಮನೆಂದು ಕರೆಯುತ್ತಾರೆ. ಕವಿಗಳು ಆತನನ್ನು ಪುರುಷೋತ್ತಮನೆಂದು ವರ್ಣಿಸಿರುತ್ತಾರೆ. ವೇದದಲ್ಲಿಯೂ ಆತನನ್ನು ಪುರುಷೋತ್ತಮನೆಂದೇ ಕರೆದಿರುತ್ತದೆ. ನಿರುಪಾದಿ ಪುರುಷೋತ್ತಮನೆಂಬುದು ವೇದಾಂತದ ಸಿದ್ಧಾಂತವು. ನಾರದರು ಒಂದಾನೊಂದು ಕಾಲದಲ್ಲಿ ಪರಮಾತ್ಮನ ಯಥಾತ್ಮ್ಯವನ್ನು ಅರಿಯುವುದಕ್ಕೋಸ್ಕರ ನರನಾರಾಯಣರ ಅಪ್ಪಣೆಯಂತೆ ಶ್ವೇತದ್ವೀಪಕ್ಕೆ ಹೋಗಿ ಅಲ್ಲಿರುವ ದಿವ್ಯ ಪುರುಷನನ್ನು ಕಂಡು ಭಗವಂತನಾದ ನಾರಾಯಣನನ್ನು ಸ್ತೋತ್ರ ಮಾಡಿದನು. ಆ ಸ್ತೋತ್ರದಿಂದ ಪ್ರಸನ್ನನಾಗಿ ವಿಶ್ವರೂಪವನ್ನು ಧರಿಸಿ ಭಗವಂತನು ಅವನಿಗೆ ಮಾಡಿದ ಉಪದೇಶದಲ್ಲಿ ಹೀಗೆಂದಿರುತ್ತಾನೆ: ಎಲೈ ನಾರದನೆ, ನೀನು ಈಗ ನೋಡುತ್ತಿರುವ ಈ ರೂಪವು ಮಾಯಿಕವೇ. ನಾನು ಸರ್ವಭೂತ ಗುಣಗಳಿಂದ ಕೂಡಿದವನೇ ಎಂಬುದು ಎಂದಿಗೂ ತಿಳಿಯದಿರು. ಭಗವಂತನ ನಿರುಪಾಧಿಕ ಸ್ವರೂಪವೇ ಸರ್ವೋತ್ತಮವೆಂಬುದು ಇದರಿಂದ ಜೀವನು ಮಾಯಾ ಪರವಶನಾಗಿ ಸಶರೀರತ್ವವೇ ತನ್ನ ನಿಜವಾದ ಸ್ವರೂಪವೆಂದು ತಪ್ಪಾಗಿ ಭಾವಿಸಿಕೊಂಡಿರುತ್ತಾನೆ. ಅವನು ನಾನೇ ಈ ದೇಹವು, ಇಂಥವನ ಮಗನಾಗಿ ಹುಟ್ಟಿದೆನು, ಈಗ ಮುದುಕನಾಗಿರುತ್ತೇನೆ, ಇಷ್ಟರಲ್ಲಿಯೇ ಸಾಯುವೆನು ಎಂದು ಅನಾದಿ ನಿದ್ರೆಯಿಂದ ಈ ಜೀವತ್ವದಲ್ಲಿ ಬಿದ್ದು ವಿವಿಧವಾದ ಅನರ್ಥಕರವಾದ ಕನಸುಗಳನ್ನು ಕಾಣುತ್ತಿರುತ್ತಾನೆ. ಆದರೆ ಪರಮ ಕರುಣಾಳುವಾದ ಆಚಾರ್ಯನು ಅವನಿಗೆ, ಅಪ್ಪ, ನೀನು ಸಶರೀರನಲ್ಲ, ನಿತ್ಯ ಶುದ್ಧನಾದ ಅಸಂಗನೇ ನಿನ್ನ ಆತ್ಮನು ಎಂದು ಬೋಧಿಸಲು, ಆಗ ಪರಂಜ್ಯೋತಿಯಾದ ಆ ಪರಮಾತ್ಮನನ್ನೇ ಜ್ಞಾನದಿಂದ ಸೇರಿಕೊಂಡು ತನ್ನ ನಿಜವಾದ ಸ್ವರೂಪವನ್ನು ಪಡೆದುಕೊಳ್ಳುವನು. ಆಗ ಅವನು ಉತ್ತಮ ಪುರುಷನಾಗುವನು ಎಂದು ಛಾಂದೋಗ್ಯ ಶ್ರುತಿಯಲ್ಲಿ ಹೇಳಿರುತ್ತದೆ. ಈ ಪುರುಷೋತ್ತಮ ಜ್ಞಾನದಿಂದಾಗುವ ಫಲವೇನು ಎಂದರೆ, ಯೋ ಮಾಮೇವಮಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸಸರ್ವವಿದ್ಭವತಿ ಮಾಂ ಸರ್ವಭಾವೇನ ಭಾರತ. ಯಾವನು ಭವತಿ ಮಾಂ ಸರ್ವಭಾವೇನ ಭಾರತ, ಯಾವನು ಹೀಗೆ ಅಸಮ್ಮೂಢನಾಗಿ ಭಗವಂತನು ಪುರುಷೋತ್ತಮನೆಂದು ತಿಳಿದುಕೊಳ್ಳುವನೋ ಅವನು ಸರ್ವಜ್ಞನಾಗಿ ಆ ಭಗವಂತನನ್ನು ಸರ್ವಭಾವದಿಂದ ಭಜಿಸುತ್ತಾನೆ. ಒಂದು ಕೋಣೆಯಲ್ಲಿ ತಿಂಡಿಯ ಸಾಮಾನುಗಳನ್ನು, ಆಟದ ಸಾಮಾನುಗಳನ್ನು ತುಂಬಿ ಮಕ್ಕಳನ್ನು ಅಲ್ಲಿ ನಿಮಗೆ ಬೇಕಾದದ್ದನ್ನು ತೆಗೆದುಕೊಳ್ಳಿರಿ ಎಂದು ಬಿಟ್ಟರೆ ಆ ಮಕ್ಕಳು ಹೇಗೆ ವರ್ತಿಸುತ್ತವೆ? ಮೊದಲು ಕುತೂಹಲದಿಂದ ಅಲ್ಲಿರುವ ವಸ್ತುಗಳನ್ನು ನೋಡುತ್ತವೆ. ವಸ್ತುವೆಂದು ಅವಕ್ಕೆ ಕಾಣುತ್ತದೆ. ಇದನ್ನು ತೆಗೆದುಕೊಳ್ಳೋಣ ಎಂಬಷ್ಟರಲ್ಲಿ ಇನ್ನೊಂದು ವಸ್ತು ಅವಕ್ಕೆ ಸೊಗಸೆಂದು ತೋರುತ್ತದೆ. ಇದಿದ್ದರೆ ವಿನೋದದಿಂದ ಕಾಲವನ್ನು ಹಾಕಬಹುದು,
ಅದಿದ್ದರೆ ಸರಿಯಾಗಿರುತ್ತದೆ. ಈ ವಾದ್ಯವಿದ್ದರೆ ಬಾರಿಸಿಕೊಂಡು ವಿನೋದದಿಂದ ಇರಬಹುದೇ? ಈ ವಾದ್ಯವಿದ್ದರೆ ಬಾರಿಸಿಕೊಂಡು ವಿನೋದದಿಂದ ಇರಬಹುದು. ಆ ತ್ರಿಚಕ್ರದ ಗಾಡಿಯಿದ್ದರೆ ಚೆನ್ನವಲ್ಲವೇ ಎಂದುಕೊಂಡು ಅವು ಬೆರಗಾಗಿ ಎತ್ತೆತ್ತಲು ನೋಡುತ್ತಾ ಯಾವುದೊಂದನ್ನು ತೆಗೆದುಕೊಳ್ಳುವುದಕ್ಕೂ ಬಿಡುವುದಕ್ಕೂ ಆಗದೆ ಪೇಚಾಡುತ್ತಿರುತ್ತವೆ. ಈಗಿನ ನವನಾಗರಿಕತೆಯ ತಿಳುವಳಿಕೆ ನಮಗೂ ಇದೇ ಪೇಚಾಟವನ್ನು ತಂದಿದೆ. ನಮ್ಮ ಇಂದ್ರಿಯಗಳು ಹೊಸ ಹೊಸ ಭೋಗ ಸಾಮಗ್ರಿಗಳನ್ನು ಬಯಸುತ್ತಿವೆ. ಭೌತಿಕ ಶಾಸ್ತ್ರಜ್ಞರು ಹೊಸ ಹೊಸ ಯಂತ್ರಗಳನ್ನು, ಕ್ರೀಡಾ ವಸ್ತುಗಳನ್ನು ಸಿದ್ಧಗೊಳಿಸುತ್ತಿದ್ದಾರೆ. ವಿವಿಧ ಸಿದ್ಧಗೊಳಿಸುತ್ತಿದ್ದಾರೆ. ವಿವಿಧ ಕಾಲಕ್ಷೇಪದ ಮಾರ್ಗಗಳನ್ನು ಕಂಡುಹಿಡಿದುಕೊಡುತ್ತಿದ್ದಾರೆ. ಆದರೇನು, ಇವೇ ನಮ್ಮನ್ನು ಬೆಪ್ಪುಗೊಳಿಸಿವೆ. ಇಲ್ಲಿ ಯಾವ ಭೋಗವನ್ನು ಎಷ್ಟು ಮಟ್ಟಿಗೆ ರಾಶಿ ಹಾಕಿಕೊಂಡರೆ ನಮ್ಮ ಸುಖವು ಸಾಕಾದಷ್ಟೆನಿಸು ನಮಗೆ ಬಗೆಹರಿಯದೇ ಇದೆ. ಇದೇ ನಮಗೆ ಆಗಿರುವ ಸಮ್ಮೋಹವು. ನಾವು ಹೀಗೆ ಸಮ್ಮೂಢರಾಗಿ ಸುಮ್ಮನೆ ಕುಳಿತಿಲ್ಲ. ಇಡೀ ಜಗತ್ತಿನ ಎಲ್ಲ ಭೋಗ ರಾಶಿಗಳು ನಮಗೊಬ್ಬರಿಗೆ ಇದ್ದರೆ ಚೆನ್ನಾಗಿ ಇದ್ದೀತಲ್ಲವೇ ಎಂಬ ವಿಷಯರಾಗಿದ್ದೇವೆ. ನಮಗೆ ಅಡ್ಡಲಾಗಿ ಬರುವವರನ್ನೆಲ್ಲ ಹೇಗಾದರೂ ಸದೆಬಡಿದು ಎತ್ತಲಾದರೂ ಓಡಿಸಿ ಎಲ್ಲ ಸುಖವನ್ನು ನಿರಾತಂಕದಿಂದ ಅನುಭವಿಸಬೇಕೆಂಬ ಹುಚ್ಚು ನಮಗೆಲ್ಲರಿಗೂ ಹಿಡಿದಿರುತ್ತದೆ. ಇದರಿಂದ ನಾವು ಸಮ್ಮೂಢರಾಗಿ ದಿಕ್ಕು ತೋಚದವರಾಗಿ ಇನ್ನಷ್ಟು ಪೇಚಾಟಕ್ಕೆ ಸಿಕ್ಕಿಕೊಂಡಿರುತ್ತೇವೆ. ಏಕೆಂದರೆ ಎಲ್ಲರಿಗೂ ಇದೇ ಪಿಶಾಚಿಯು ಹಿಡಿದುಕೊಂಡು ಬಿಟ್ಟಿರುವುದರಿಂದ ಯಾರೊಬ್ಬರಿಗೂ ಈ ಆಶೆಯು ನೆರವೇರುವುದಕ್ಕೆ ಇಲ್ಲವಾಗಿರುತ್ತದೆ. ಆದರೆ ಇಂದ್ರಿಯ ಭೋಗಗಳಿಗೆ ಹೀಗೆ ಯಾರು ಬಾಯಿ ನೀರು ಕರೆಯುತ್ತಿಲ್ಲವೋ ಅಂಥವರು ಅಸಮ್ಮೂಢರು. ಅವರಿಗೆ ಈ ಪ್ರಪಂಚದಲ್ಲಿ ಕಾಣಬರುವ ಯಾವ ವಿಲಾಸ ಸಾಮಗ್ರಿಯೂ ಸೊಗಸೆನಿಸುವುದಿಲ್ಲ. ಅಂಥವರೇ ಅದರ ಬೀಜವಾದ ಅವ್ಯಾಕೃತಕ್ಕಿಂತಲೂ ವಿಲಕ್ಷಣವಾಗಿರುವ ಈ ವ್ಯಾಕೃತ ಅವ್ಯಾಕೃತಗಳ ಕಲ್ಪನೆಗೆಲ್ಲ ಪರಮಾರ್ಥ ಸತ್ಯವಾದ ಆಧಾರವಾಗಿರುವ ಪುರುಷೋತ್ತಮನನ್ನು ಅರಿತುಕೊಳ್ಳುವುದಕ್ಕೆ ಸಮರ್ಥರು. ಹೊರಗಿನ ಯಾವುದೊಂದು ಭೋಗ ಸಾಮಗ್ರಿಯಿಂದಲೂ ನಮಗೆ ಸಂತೃಪ್ತಿಯಾಗಲಾರದು. ಏಕೆಂದರೆ ಆ ಸಾಮಗ್ರಿಯನ್ನು ಎಷ್ಟೇ ರಾಶಿ ರಾಶಿ ಹಾಕಿಕೊಂಡರೂ ಅದರಲ್ಲಿ ಮತ್ತೆ ಮತ್ತೆ ವಿಕಾರವಾಗುವ ಸ್ವಭಾವಕರಣವು ಅದರಲ್ಲಿರುವ ಕುತೂಹಲ ರಾಗಾದಿಗಳನ್ನು ಬಿಟ್ಟು ಬಿಡಬಹುದು. ಹೀಗಿರುವಲ್ಲಿ ಎಲ್ಲ ಭೋಗಗಳನ್ನು ನಾವು ರಾಶಿ ಹಾಕಿಕೊಂಡು ಸಂಪೂರ್ಣ ತೃಪ್ತಿಯನ್ನು ಪಡೆಯುವೆವು ಎಂಬುದು ಎಂಥ ಅಸಂಭವನೀಯ. ಆದರೆ ಈ ದೃಶ್ಯಗಳೆಲ್ಲವೂ ಬರಿಯ ಅವಿದ್ಯಾ ವಿಲಾಸವಾದ ಮಾಯಾ ಮಾತ್ರವೆಂಬ ನಿಶ್ಚಯದಿಂದ ಯಾವನು ಇವುಗಳಿಗೆ ಆಧಾರನಾಗಿರುವ ಸರ್ವಸಾಕ್ಷಿಯಾದ ಚೇತನ ಸ್ವರೂಪಿಯಾದ ಅದ್ವಿತೀಯನಾದ ಪುರುಷೋತ್ತಮನನ್ನು ಕಂಡುಕೊಳ್ಳುವನೋ ಅವನು ಎಲ್ಲವನ್ನೂ ಬಲ್ಲವನು. ಏಕೆಂದರೆ ಆ ಪುರುಷೋತ್ತಮ ತತ್ವಕ್ಕಿಂತ ಮತ್ತೆ ಯಾವುದೂ ಇಲ್ಲವಾದ್ದರಿಂದ ಅದೇ ಸರ್ವವು. ಇಂಥ ಸರ್ವಜ್ಞನೇ ಸರ್ವಭಾವದಿಂದ ಸರ್ವಾತ್ಮನೆಂದು ಭಗವಂತನನ್ನು ಭಜಿಸುವುದಕ್ಕೆ ಅಧಿಕಾರಿಯು. ಸರ್ವಸ್ವವಲ್ಲ, ಭಗವಂತನೇ ಸರ್ವರೂಪದಿಂದ ಇದ್ದಾನೆಂದು, ಅವನೇ ನಮ್ಮ ಆತ್ಮನೆಂದು ಅವರು ಅರಿತುಕೊಂಡಿರುವುದಿಲ್ಲ. ಆದ್ದರಿಂದ ಅವರಿಗೆ ಭಗವಂತನಲ್ಲಿ ನಿರತಿಶಯವಾದ ಭಕ್ತಿಯು ಎಂದಿಗೂ ಉಂಟಾಗಲಾರದು. ಬೈಬಲಿನಲ್ಲಿ ಒಂದು ಕಥೆಯಿದೆ. ಒಬ್ಬ ಸಾಧಕನು ತನಗೆ ಪರಮ ಪುರುಷಾರ್ಥಪ್ರದವಾದ ಸಾಧನವನ್ನು ತಿಳಿಸಿಕೊಡಬೇಕೆಂದು ಕ್ರೈಸ್ತನನ್ನು ಬೇಡಿಕೊಂಡನಂತೆ. ಆಗ ಕ್ರೈಸ್ತನು ಹೇಳಿದ್ದೇನೆಂದರೆ, ಈಶ್ವರನನ್ನು ಸರ್ವಾತ್ಮನ ಹೃತ್ಪೂರ್ವಕವಾಗಿ ಭಜಿಸುವುದು, ನೆರೆಯವರನ್ನು ಸಂಪೂರ್ಣ ಪ್ರೇಮದಿಂದ ಕಾಣುವುದು, ಇವೆರಡೇ ಸರ್ವಶಾಸ್ತ್ರಗಳ
ಮತ್ತು ಆಚಾರ್ಯರುಗಳ ಉಪದೇಶಗಳ ಸಾರ ಸಂಗ್ರಹವು. ಈ ಉಪದೇಶವನ್ನು ಯಾವನು ಅನುಷ್ಠಾನದಲ್ಲಿ ತರಬಹುದು ಎಂದು ನೋಡಿದರೆ, ಯಾವನು ಈ ಸಕಲ ಚರಾಚರ ಜಗತ್ತಿಗೂ ಪರಮಾರ್ಥವಾದ ಆತ್ಮನಾಗಿರುವ ಭಗವಂತನೇ ತನ್ನ ಆತ್ಮನೆಂದು, ಈ ವ್ಯಾಕೃತ ಮಾತ್ರವೇ ಎಂದು ತಿಳಿದಿರುವನೋ, ಆ ಸರ್ವಜ್ಞನಾದ ಭಕ್ತನಿಗೆ ಮಾತ್ರ ಇದು ಸಾಧ್ಯವೆಂದು ನಿಶ್ಚಯವಾಗುತ್ತದೆ. ಪರಮೇಶ್ವರನನ್ನು ಸರ್ವಭಾವದಿಂದ ಭಜಿಸುವುದೆಂದರೆ ನೀನೇ ನನ್ನ ಸರ್ವಸ್ವವು ಎಂದು ಅರಿತು ಭಜಿಸುವುದು. ತಾಯಿ, ಹೊಲ, ಮನೆ, ಬಂಧು ಬಾಂಧವರು ಮುಂತಾಗಿ ಎಲ್ಲವೂ ನಮಗೆ ಆತನೇ ಆಗಿರಬೇಕು. ಭಗವಂತನ ಜೊತೆಗೆ ಮತ್ತೆ ಯಾವುದೊಂದು ಪ್ರೇಮಕ್ಕೆ ಆಸ್ಪದವಾದದ್ದಾಗಿ ಉಳಿದುಕೊಳ್ಳಬಾರದು. ಪುರುಷೋತ್ತಮನೇ ಸರ್ವವು, ನಾನು ಆತನದೇ ಅಂಶವು ಎಂಬ ನಿಶ್ಚಯವು ಯಾವನ ಹೃದಯದಲ್ಲಿ ಮೂಡಿರುವುದೋ ಅಂಥವನಿಗೆ ಮಾತ್ರ ಸರ್ವಭಾವದ ಭಕ್ತಿಯು ಸಾಧ್ಯವು. ಇದೇ ಶಾಸ್ತ್ರ ರಹಸ್ಯವು. ಇದನ್ನು ತಿಳಿದವನೇ ಜ್ಞಾನಿಯು. ಮಿಕ್ಕವರು ಅಜ್ಞಾನಿಗಳು. ಇದನ್ನು ಬಲ್ಲವನೇ ಕೃತಕೃತ್ಯನು. ಮಿಕ್ಕವರು ಬರಿಯ ಸಂಸಾರದಲ್ಲಿ ತೊಳಲುತ್ತಿರುವವರು. ನಾವು ದೈನ್ಯ ಮನೋಭಾವದಿಂದ, ಅಂದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನಿಂದ ಕೆಟ್ಟಿರುತ್ತೇವೆ ಎಂದು ಈಗಿನವರು ಆಗಾಗ್ಗೆ ಅನ್ನುವುದುಂಟು. ಇದು ಸರ್ವಾತ್ಮನ ನಿಜವಲ್ಲ. ನಮಗೆ ನಾನು ಎಂಬ ಹೆಮ್ಮೆಯು ಬಂದಿರುವುದೇ ನಮ್ಮ ಪುರುಷಾರ್ಥಕ್ಕೆಲ್ಲ ಅಡ್ಡಿಯಾಗಿರುತ್ತದೆ. ಎಷ್ಟರ ಮಟ್ಟಿಗೆ ಈ ಅಭಿಮಾನವು ಎದ್ದಿಕೊಂಡಿರುತ್ತದೆಯೋ ಅಷ್ಟರ ಮಟ್ಟಿಗೆ ನಾವು ಶರೀರಾದಿಗಳಲ್ಲಿಯೇ ಅಹಂತೆಯನ್ನು ಇಟ್ಟುಕೊಂಡು ನರಳುತ್ತಿರುತ್ತೇವೆ. ನಮ್ಮ ಪಾಲಿಗೆ ಆ ಪುರುಷೋತ್ತಮನು ಇಲ್ಲದಂತೆ ಮರೆಯಾಗಿರುತ್ತಾನೆ. ಇದೇ ನಮ್ಮ ಸರ್ವ ಅನರ್ಥಗಳಿಗೂ ಅವನೊಬ್ಬನೇ ಪರಮಾರ್ಥವು ಎಂಬ ಸರಿಯಾದ ತಿಳುವಳಿಕೆಯನ್ನು ಪಡೆದುಕೊಂಡು ಆತನ ಭಕ್ತಿಯಲ್ಲಿ ನಿತ್ಯ ತೃಪ್ತರಾಗಿರುವುದೇ ಜೀವನದ ಗುರಿಯು. ಅದೇ ಪರಮ ಪುರುಷಾರ್ಥವು. ಈ ತಿಳುವಳಿಕೆಯನ್ನು ಪಡೆಯುವುದಕ್ಕೆ ನಾವು ಎಲ್ಲ ಪ್ರಯತ್ನವನ್ನು ಮಾಡಬೇಕು. ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಪುರುಷೋತ್ತಮ ಸ್ವರೂಪವೆಂಬ ಉಪನ್ಯಾಸವಾಗಿದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.